ಅಂದರೆ ಪಬ್ಲಿಕ್ ಫಿಗರ್ ಈ ಥರದೊಂದು ಆರೋಪ ಹೊತ್ತಾಗ ಅದು ದೊಡ್ಡ ಸುದ್ದಿ ಅಫ್ಕೋರ್ಸ್ ಆಗಿರುತ್ತೆ. ಯಾವುದೇ ಅತಿಶಯೋಕ್ತಿ ಮಾಡಿ ತೋರಿಸ್ತಾ ಇಲ್ಲ, ಇದ್ದಿದ್ದಿಂದ ತೋರಿಸ್ತಾ ಇಲ್ಲ. ಅದೇ ಹೇಳ್ತಿರೋದು. ಅತಿಶಯೋಕ್ತಿ ಯಾರು ಮಾಡ್ತೀನಿ, ನೀನು ಅತಿಶಯೋಕ್ತಿ ಮಾಡ್ತಿದ್ರೆ ಅಂತ ನಾನು ಹೇಳ್ತಿಲ್ಲ. ಆದರೆ ಹೆಚ್ಚು ಅದನ್ನೇ ಹೇಳಿದ್ದನ್ನೇ ಹೇಳಿದಾಗ ಅಲ್ಲಿ ಬದಲಂತೂ ಆಗೋದಿಲ್ಲ, ಬದಲಾವಣೆ ಅಂತೂ ಆಗೋದಿಲ್ಲ. ಏನಾಗಿದೆ ಆ ಕೆಲಸ ಆಗೋಗಿದೆ. ಆದರೆ ಅದ್ರ ಹಿಂದಿನ ವಿಚಾರಗಳೇನು, ಅದ್ರ ಹಿಂದಿನ ಸತ್ಯ ಏನು ಅಂತ ತಿಳ್ಕೋಬೇಕು ಅಂತ ಎಲ್ರಿಗೂ ನಮಗೆ ಒಬ್ಬ ಸಾಮಾನ್ಯ ಜನರಿಗೆ ಆ ಕುತೂಹಲ ಇಲ್ಲದೆ ಇರ್ಬೋದು. ಅದು ಏನಾಗುತ್ತೆ, ಅದು ಮೀಡಿಯಾದಲ್ಲಿ ಬಂದಾಗ, ಮಾಧ್ಯಮದಲ್ಲಿ ಬಂದಾಗ ಅದನ್ನು ನೋಡಿ ಜನ ಅದೇ ಕಡೆ ಯಾವ ಕಡೆ ತಿರುಗಿ ನೋಡಿದ್ರು ಅದೇ ವಿಚಾರ ಮಾತಾಡ್ತಾ ಇದೆ. ಆದರೆ ಇನ್ನೂ ಬೇರೆ ಒಳ್ಳೆಯ ವಿಚಾರಗಳು ಆಗಿರುವಂಥ ಪರಿಸ್ಥಿತಿನೂ ಇದೆ, ಬೇರೆ ಸಾಧನೆಗಳು ಮಾಡಿರುವಂಥ ಪರಿಸ್ಥಿತಿನೂ ಇದೆ. ಅದನ್ನು ಕೂಡ ಜನರಿಗೆ ತಲುಪಿಸಬೇಕಾಗಿರುವಂಥ ಜವಾಬ್ದಾರಿ ನಮಗೆಲ್ರಿಗೂ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸರ್, ಬಟ್ ಒಬ್ಬ ಪ್ರಭಾವಿ ಇನ್ನೊಂದು ಜೀವ ಹೋಗಿರುತ್ತಲ್ಲ ಸರ್, ಅದು ಯಾವ ರೀತಿಯಲ್ಲಿ ತಗೊಳ್ಬೋದು? ಸರ್ ಈಗ ಯಾವುದೋ ಒಂದು ಘಟನೆ ನಡೆದಿದೆ, ಯಾವುದೋ ಒಂದು ಘಟನೆ ನಡೆದಿದೆ. ಯಾವ ಘಟನೆ ನಡೆದಿದೆ ಅಂತ ನಿಮಗೂ ಗೊತ್ತು, ಯಾವುದಕ್ಕೋಸ್ಕರ ಈ ಥರ ಆಗಿದೆ ಅಂತಲೂ ನಿಮಗೂ ಗೊತ್ತು. ಸೊ ನಾವು ಸರಿ ತಪ್ಪು ಹೇಳೋದಕ್ಕೆ ನಾನು ಜಡ್ಜ್ ಅಲ್ಲ. ಅದೇ ಹೇಳ್ತಿರೋದು, ನಾನು ಜಡ್ಜ್ ಅಲ್ಲ, ನೀವು ಜಡ್ಜ್ ಅಲ್ಲ, ಜನ ನೋಡ್ತಿರೋ ಜಡ್ಜ್ ಅಲ್ಲ. ಕಾನೂನು ಅನ್ನೋದೊಂದಿದೆ. ಈ ಥರ ಯಾವುದೊಂದು ಕೃತ್ಯ ನಡೆದಿದೆ, ಅದ್ರ ಹಿಂದೆ ಯಾವುದೋ ಒಂದು ವಿಚಾರಗಳು ಹೊರಗಡೆ ಬರಬೇಕು, ಅದಕ್ಕೊಂದು ನ್ಯಾಯ ಸಿಗಬೇಕು, ಎಲ್ಲದಕ್ಕೂ ನ್ಯಾಯ ಸಿಗಬೇಕು ಅನ್ನೋ ಆಸೆ ನನಗೂ ಕೂಡ ಇದೆ. ಆಮೇಲೆ ಎಷ್ಟೇ ಮಾತಾಡಿದ್ರು ಅದು ಅಷ್ಟೇ. ಮುಖ್ಯವಾಗಿ ಅದೊಂದು ಆಕ್ಸಿಡೆಂಟಲ್ ಕ್ರೈಮ್ ಆದ್ರೆ ತಲೆ ಕೆಡಿಸ್ಕೊತಾರಲ್ಲ, ಯಾಕಂದ್ರೆ ಅಷ್ಟೊಂದು ಮಾರಣಾಂತಿಕವಾಗಿ ಹೊಡೆದು ದರ್ಶನ ಅಂತಲ್ಲ, ಸುತ್ತಮುತ್ತ ಯಾರಿದ್ರೆ ಅದೆಲ್ಲ ಪ್ರಕರಣದಲ್ಲಿ ಆರೋಪಿಗಳು. ಹೌದು, ಬೇಸರ ಇದೆ ಅಂತ ಹೇಳಿದ್ನಲ್ಲ. ಬೇಸರ ಇದೆ ಅನ್ನೋದು ಬಿಟ್ಟು ಇನ್ನೇನು ಹೇಳೋಕ್ಕಾಗುತ್ತೆ? ಬೇಸರ ಇದೆ, ನಮ್ಮ ಕುಟುಂಬದವರೇ, ನಮ್ಮ ಸೀನಿಯರೇ ಈ ಥರ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೂ ಬೇಸರ ಆಗುತ್ತೆ, ಅವ್ರ ಕುಟುಂಬಕ್ಕೆ ಬೇಸರ ಆಗುತ್ತೆ. ಅವ್ರ ಮಗ ಇದ್ದಾನೆ,